ಗಿಡ ಹಚ್ಚೋದಾಗಲಿ ಅಥವಾ ಸರ್ಕಾರಿ ಶಾಲೆಯ ಹುಡುಗರಿಗೆ ಏನಾದರೂ ಕೊಡೋದಾಗಲಿ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 100 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ, ತುಂಬ ಥ್ಯಾಂಕ್ಸ್. 200 ಜನ ಸಬ್ಸ್ಕ್ರೈಬ್ ಆದರೆ ಒಳ್ಳೆ ಕಂಟೆಂಟ್ನ ನಾನು ಕೊಡ್ತಾ ಇರ್ತೀನಿ. ಎಲ್ರಿಗೂ ನಮಸ್ಕಾರ. ಯಾಕಪ್ಪ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ 100 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ನಾನು ಮಾಡುವಂಥ ವಿಡಿಯೋಗಳು ನಿಮಗೂ ಕೂಡ ಇಷ್ಟ ಆಗ್ತಾ ಇದೆ ಅನಿಸುತ್ತೆ. 2 ಡೇಸ್ ಬ್ಲಾಗ್ ಮಾಡಿದ್ದೆ, ಕತೆಗಳು ಹೇಳ್ತಾ ಹೋಗ್ತೀನಿ ಇನ್ನು ಮುಂದೆ. ಕತೆ ರೂಪದಲ್ಲಿ ಹೇಳೋದು ಅದು ಎಲ್ಲ ಇಷ್ಟ ಆಗ್ತಾ ಇದೆ ಅನಿಸುತ್ತೆ. 100 ಜನ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನಿಮ್ಗೆ ಒಳ್ಳೆ ಕಂಟೆಂಟ್ನ ನಾನು ಕೊಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ನೋಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ಒಂದು ಏನಪ್ಪ ಅಂದರೆ, ಈಗ 100 ಜನ ಆಗಿದ್ದಾರೆ, 200 ಜನ ಸಬ್ಸ್ಕ್ರೈಬ್ ಆದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ಮಾಡಬೇಕು ಅಂತ ಮಾಡಿದ್ದೀನಿ. ಗಿಡ ಹಚ್ಚೋದಾಗಲಿ ಅಥವಾ ಸರ್ಕಾರಿ ಶಾಲೆಯ ಹುಡುಗರಿಗೆ ಏನಾದರೂ ಕೊಡೋದಾಗಲಿ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 200 ಜನ ಸಬ್ಸ್ಕ್ರೈಬ್ ಆದರೆ ನಾನು ಈ ಕೆಲಸನ ಮಾಡ್ತೀನಿ. ಈ 200 ಜನ ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಕೈಯಲ್ಲಿದೆ. ನೀವು ಹೇಗೆ ನನಗೆ ಸಪೋರ್ಟ್ ಮಾಡ್ತೀರಾ ಆ ಥರ ನಾನು ಮಾಡ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಏನಂತ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸ್ವಲ್ಪ ಜನ ವಿಡಿಯೋದಲ್ಲಿ ಈ ಥರ ಆಗಬೇಕು ಆ ಥರ ಆಗಬೇಕು ಅವ್ರಿಗೂ ಕೂಡ ಹೇಳಿದ್ದಾರೆ. ಆಯಿತು, ಎಲ್ಲರೂ ಹೇಳೋದಕ್ಕೆ ನನಗೋಸ್ಕರ, ಬಟ್ ಅವರೆಲ್ಲ ಹೇಳಿದಾಗ ನನಗೆ ಖುಷಿ ಅನಿಸುತ್ತೆ. ವಾಯ್ಸಲ್ಲಾಯಿತು, ವಿಡಿಯೋ ಎಡಿಟಿಂಗ್ ಆಯಿತು, ಇನ್ನೂ ಏನೇನೋ ಚೇಂಜ್ ಮಾಡಬೇಕಂತ ಮಾಡಿದ್ದೀನಿ. ಇದು ಸ್ವಲ್ಪ ಕ್ಯಾಮ್ರಾ ಸರಿ ಇಲ್ಲ, ಹಾಗಾಗಿ ಪರವಾಗಿಲ್ಲ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಬೇರೆ ಕ್ಯಾಮ್ರಾದಲ್ಲಿ ಮಾಡಬೇಕನ್ನೋ ಒಂದು ಪ್ಲ್ಯಾನ್ ಇದೆ, ಮಾಡ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹಿಂಗೇ ಇರಲಿ. ದಯವಿಟ್ಟು ಈ ವಿಡಿಯೋನು ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಪ್ಪ ಅಂದರೆ, ನಾನು 2 ಹೇಳಿದೆ, ಒಂದು ಗಿಡ ನೆಡಬೇಕು, ಇನ್ನೊಂದು ಸರ್ಕಾರಿ ಶಾಲೆಗಳಲ್ಲಿ ಹುಡುಗರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಹೇಳಿ 2ರಲ್ಲಿ ಯಾವ್ದು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಮಾಡ್ತೀನಿ. ಈ ಥರ ಮಾಡಿ ಅಂತ ಹೇಳಿದ್ರು ಕೂಡ ನಾನು ಮಾಡ್ತೀನಿ. ಇವೆರಡೇ ಎಲ್ಲ, ಬೇರೆ ಏನಾದರೂ ಹೇಳಿ ನಾನು ಮಾಡ್ತೀನಿ. ಬಟ್ 200 ಸಬ್ಸ್ಕ್ರೈಬ್ ಆಗಬೇಕು, ಅದಾದರೆ ತಾನೇ ನಾನು ಮಾಡೋಕ್ಕೆ ಸಾಧ್ಯ. ಆದಷ್ಟು ಬೇಗ 200 ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. 1 ವಾರ ಆಗಲಿ ನಾಳೆನೇ ಆಗಲಿ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.